ಬನ್ನೇರುಘಟ್ಟದಲ್ಲೊಂದು ಅಕ್ರಮ ಪಾರಿಜಾತ. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಆಸ್ಪತ್ರೆ ಅಂದ್ರೆ ಹೇಗಿರ್ಬೇಕು? ಬರೀ ರೋಗಿಗಳನ್ನ ನೋಡ್ಕೊಂಡ್ರೆ ಸಾಲದು, ಹಾಗೆ ಆಸ್ಪತ್ರೆಯನ್ನು ಕೂಡ ಸುಸಜ್ಜಿತವಾಗಿ ಇಟ್ಟುಕೊಳ್ಬೇಕು ಅಲ್ವಾ? ಎಸ್, ಹಾಗಿದ್ರೆ ಈ ಆಸ್ಪತ್ರೆಯಲ್ಲಿ ಮೇಲ್ನೋಟಕ್ಕೆ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ. ಅಕ್ರಮವಾಗಿ ತಲೆ ಎತ್ತಿದ ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ. ಸರ್ಕಾರದ ಬೊಕ್ಕಸಕ್ಕೆ ಕತ್ತರಿ ಹಾಕಿದ ಹೈಟೆಕ್ ಪಾರಿಜಾತ. ಸಕ್ಷಮ ಪ್ರಾಧಿಕಾರದ ನಿಯಮಗಳನ್ನ ಗಾಳಿಗೆ ತೂರಿದ ಆಡಳಿತ ಮಂಡಳಿ. ಕಂಡು ಕಣ್ಮುಚ್ಚಿ ಕುಳಿತ ಆರೋಗ್ಯ ಇಲಾಖೆಯ ಪಾಲೆಸ್ಟೋ. ಹೌದು, ನೀವು ನೋಡ್ತಾ ಇರೋ ಈ ಹೈಟೆಕ್ ಆಸ್ಪತ್ರೆ ಯಾವುದೋ ಸಿಟಿಯಲ್ಲಿದೆ ಅಂದುಕೊಂಡ್ರ? ನೋ, ಈ ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇರೋದು ಬೆಂಗಳೂರು ದಕ್ಷಿಣ ಭಾಗದ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ. ಅಷ್ಟಕ್ಕೂ ಈ ಪಾರಿಜಾತ ಆಸ್ಪತ್ರೆಯ ಸಮಸ್ಯೆ ಏನು ಅಂತೀರಾ? ಅದನ್ನ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಎಸ್, ರಸ್ತೆ ಪಕ್ಕದಲ್ಲಿ ಹೈಟೆಕ್ ಆಗಿ ತಲೆ ಎತ್ತಿರುವ ಈ ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಅಗ್ನಿಶಾಮಕ ಅಭಿವೃದ್ಧಿ ಪ್ರಾಧಿಕಾರ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಹಾಗೂ ಬೈಲಾಗಳ ನಿಯಮಗಳನ್ನು ಅನುಸರಿಸದೆ ನಕಾಶೆ ಅನುಮೋದನೆಯಂತೆ ಕಟ್ಟಡ ನಿರ್ಮಾಣ ಮಾಡದೆ ನಿಯಮ ಉಲ್ಲಂಘನೆ ಮಾಡಿದ್ದಲ್ಲದೆ ಸಾಲದು ಅನ್ನೋದಕ್ಕೆ ಆಸ್ಪತ್ರೆಗೆ ಬರುವ ರೋಗಿಗಳ ವಾಹನಗಳಿಗೆ ಆಂಬ್ಯುಲೆನ್ಸ್ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡದೆ ನೇರವಾಗಿ ಬಿಸಿನೆಸ್ ಮಾಡಲು ಆಸ್ಪತ್ರೆ ನಿರ್ಮಾಣ ಮಾಡಿದಂತೆ ಕಾಣುತ್ತಿದೆ. ಇನ್ನು ಈ ಬಗ್ಗೆ ಕರುನಾಡು ವಿಜಯ ಸೇನೆ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಮಾತನಾಡಿ, ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ. ಸ್ಥಳೀಯ ಪಂಚಾಯಿತಿಯಿಂದ ತಹಶೀಲ್ದಾರ್ಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಆಸ್ಪತ್ರೆ ನಡೆಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ನಡೆಸುತ್ತೇವೆ ಎಂದು ಸರ್ಕಾರಕ್ಕೆ ಗೋವಿಂದರಾಜ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಸ್ಪತ್ರೆ ಮಾಡಿದ್ದಾರೆ ಸತ್ಯ, ಆದರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಗಾಡಿಗಳು ತಗೊಂಬಂದ್ರೆ ಎಮರ್ಜೆನ್ಸಿ ಬಂದರೆ ಎಲ್ಲಿ ಗಾಡಿ ನಿಲ್ಲಿಸ್ತಾರೆ? ಹೈವೇ ಮೇನ್ ರೋಡ್ ಇದು. ಈ ರೋಡಲ್ಲಿ ಬಂದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಇಲ್ಲಿ ಬಂದು ನಿಲ್ಸ್ಕೊಂಡು ಹೀಗೆ ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವಿರುದ್ಧ ಸ್ಥಳೀಯ ಸಂಘಟನೆಯು ದೂರು ನೀಡಿದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮಾತ್ರ ಉಡಾಫೆ ಉತ್ತರವನ್ನ ನೀಡಿ ಕಾಲಹರಣ ಮಾಡುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಇಂತಹ ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ ಅಥವಾ ಅಕ್ರಮ ಕಟ್ಟಡವಾಗಿರುವ ಪಾರಿಜಾತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಲಾಭದ ಪಾಲು ತೆಗೆದುಕೊಳ್ಳಲು ಮುಂದಾಗ್ತಾರಾ? ಕಾದು ನೋಡಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.